ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತಲ್ಲ ಭ್ರೂಣ ಹತ್ಯೆ, ಅದರ ಮುಂದುವರಿದ ಭಾಗ ಅದೇ ತೆರನಾದಂತ ಮತ್ತೊಂದು ಸುದ್ದಿ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಈಗ ಭ್ರೂಣ ಹತ್ಯೆ ಮಾಡಿದ್ಮೇಲೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಇದು ಮೈಸೂರು ಮಾದರಿಯಲ್ಲೇ ಭ್ರೂಣ ಹತ್ಯೆ ಆಗ್ತಾ ಇದ್ದಂತ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರೋದು. ಇಲ್ಲಿ 5 ತಿಂಗಳ ಗರ್ಭಿಣಿಗೆ ಗರ್ಭಪಾತ ಮಾಡಿ ಭ್ರೂಣ ಹತ್ಯೆ ಮಾಡ್ತಾ ಇದ್ರು. ಆಸ್ಪತ್ರೆಯಲ್ಲಿ 16 ವಾರದ ಹೆಣ್ಣು ಭ್ರೂಣ ಅದನ್ನ ಪತ್ತೆ ಮಾಡಿ ಹತ್ಯೆ ಮಾಡಲಾಗಿದೆ. ಎಲ್ಲಿ? ಇಲ್ಲೇ ಬೆಂಗಳೂರಿನಲ್ಲಿ SPG ಆಸ್ಪತ್ರೆ. 16 ವಾರದ ಭ್ರೂಣವನ್ನ ಅಲ್ಲಿ ಹತ್ಯೆ ಮಾಡಿರುವಂತದ್ದು ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ಬೆಂಗಳೂರು ಹೊರವಲಯದ ಹೊಸಕೋಟೆ ತಾಲೂಕಿನ ತಿರುಮಲ ಶೆಟ್ಟಿಯಲ್ಲಿರುವಂತಹ ಒಂದು ಹಾಸ್ಪಿಟಲ್ ಇದು. ವೈದ್ಯ ಶ್ರೀನಿವಾಸನ್ ಅವರಿಗೆ ಸೇರಿದಂತ SPG ಹಾಸ್ಪಿಟಲ್. ಮೊನ್ನೆಯಿಂದ ಏನೇನೋ ಅನಾಹುತಗಳಾಗಿದೆ ಈ ಭ್ರೂಣ ಪತ್ತೆ ಹಾಗೆ ಗರ್ಭಪಾತ ಗರ್ಭಪಾತ ಮಾಡಿರುವಂಥದ್ದು. ಇದೇ SPG ಹಾಸ್ಪಿಟಲ್ನಲ್ಲಿ ಈಗ ಈ ಕೃತ್ಯ ನಡೆದಿರುವಂಥದ್ದು ಬೆಳಕಿಗೆ ಬಂದಿದೆ. ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಅಧಿಕಾರಿಗಳೇ ಹೋಗಿ ಇದನ್ನ ಪತ್ತೆ ಮಾಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಆಮೇಲೆ ಹೇಗೆ ತಗಲಾಕೊಂಡಿರೋದು? ಒಂದು ವಾರದಿಂದ ಆಸ್ಪತ್ರೆಯ ದಾಖಲೆಗಳನ್ನ ಪರಿಶೀಲಿಸಿದ್ರಂತೆ ಅಧಿಕಾರಿಗಳು. ಪರಿಶೀಲನೆ ವೇಳೆ ದಾಖಲೆಗಳ ಬಗ್ಗೆ ಅಧಿಕಾರಿಗಳಿಗೆ ಅನುಮಾನ ಬಂದಿದೆ. ಇವತ್ತು ಪರಿಶೀಲನೆಗೆ ಅಂತ ಬಂದಿದ್ರು ಆರೋಗ್ಯ ಇಲಾಖೆ ಅಧಿಕಾರಿಗಳು. ನೋಡಿ, ಇವತ್ತು ಅವ್ರು ಬಂದಂತ ಸಂದರ್ಭದಲ್ಲೂ ಕೂಡ ಇವರು ಇದೇ ಕರ್ಮಕಾಂಡವನ್ನ ಮುಂದುವರಿಸ್ತಾರೆ. ಆಗಷ್ಟೇ ಗರ್ಭಪಾತ ಮಾಡಿಸ್ಕೊಂಡು ಒಬ್ರು ಮಹಿಳೆ ಹೊರಬಂದಿರ್ತಾರೆ. ಅಲರ್ಟ್ ಆದಂತ ಅಧಿಕಾರಿಗಳು ಮತ್ತಷ್ಟು ತೀವ್ರ ತನಿಖೆಯನ್ನ ನಡೆಸ್ತಾರೆ. SPG ಆಸ್ಪತ್ರೆಯನ್ನ ಸೀಸ್ ಮಾಡೋದಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. SPG ಆಸ್ಪತ್ರೆಯಲ್ಲಿ ಯಾರ್ಯಾರು ರೋಗಿಗಳಿದ್ರು ಅವ್ರನ್ನ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುವಂತ ಕಾರ್ಯ ಆಗ್ತಾ ಇದೆ. ಅವ್ರಿಗೆ ಬೇಕಾದಂತ ಆಸ್ಪತ್ರೆಗಳು ಯಾವ್ದಾವ್ದೋ ಆ ಕಡೆಗೆ ಹೋಗಿ ಅಂತ ಕಳಿಸ್ಕೊಡ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇದ್ವಲ್ಲ, ಇದು TV9 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೀವಿಲ್ಲಿ ನೋಡ್ತಾ ಇರುವಂತದ್ದು. SPG ಹಾಸ್ಪಿಟಲ್ಗೆ ಅಧಿಕಾರಿಗಳು ಭೇಟಿ ಕೊಟ್ಟು ರೆಡ್ ಹ್ಯಾಂಡ್ ಆಗಿ ಇವ್ರನ್ನೆಲ್ಲ ಹಿಡಿದಂತ ಸಂದರ್ಭ. ಡಾಕ್ಟರ್ ಶ್ರೀನಿವಾಸ್ ಆತನಿಗೆ ಹಾಸ್ಪಿಟಲ್ ಸೇರಿರೋದು ಅನ್ನೋದು ಗೊತ್ತಾಗ್ತಾ ಇದೆ. SPG ಹಾಸ್ಪಿಟಲ್, ಹೊಸಕೋಟೆಯ SPG ಹಾಸ್ಪಿಟಲ್. ಆತ ಈಗ ಪರಾರಿಯಾಗಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ವಾರದಿಂದ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕೆಲ ಅನುಮಾನ ಬಂದಿರುತ್ತೆ ಅಧಿಕಾರಿಗಳಿಗೆ. ಇವತ್ತು ಪರಿಶೀಲನೆ ಮಾಡೋಣ ಅಂತ ಹಾಸ್ಪಿಟಲ್ಗೆ ಹೋದ್ರೆ ಆ ಟೈಮ್ನಲ್ಲಿ ಒಬ್ರು ಮಹಿಳೆ ಗರ್ಭಪಾತ ಮಾಡಿಸ್ಕೊಂಡು ಹೊರಗೆ ಬರ್ತಾ ಇರ್ತಾರೆ. ಕೂಡಲೇ ಅಲರ್ಟ್ ಆದಂತ ಅಧಿಕಾರಿಗಳು ಪತ್ತೆ ಕಾರ್ಯ ಶುರು ಮಾಡಿದಾಗ ಈ ಭ್ರೂಣ ಕೂಡ ಪತ್ತೆ ಆಗಿದೆ ಅನ್ನುವಂಥದ್ದು ತಿಳಿದು. ನವೀನ್ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನವೀನ್, ಏನ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ನವೀನ್ ಇದಕ್ಕೆ ಸಂಬಂಧಪಟ್ಟಾಗೆ? ಖಂಡಿತ ಮಾಲ್ತೇಶ್, ಏನೀಗ ತಿರುಮಶೆಟ್ಟಳ್ಳಿ ಬಳಿ ಇರ್ತಕ್ಕಂಥ ಈ ಖಾಸಗಿ ಆಸ್ಪತ್ರೆಯಲ್ಲಿ ಏನೀಗ ಈ ಹಿಂದೆ ಮೈಸೂರಿನಲ್ಲಿ ನಡೆದಂತ ಏನೋ ಒಂದು ಆ ಭ್ರೂಣ ಹತ್ಯೆ ಪ್ರಕರಣ ಮಾಸೋಮನ್ವಯಕ್ಕೆ ಹೊಸ ಒಂದು ಪ್ರಕರಣ ಸಿಕ್ಕಿರ್ತಕ್ಕಂಥ ಒಂದು ರೀತಿ ಅಧಿಕಾರಿಗಳಿಗೆ ಶಾಕ್ ಸಹ ಆಗಿದೆ. ಯಾಕಂದ್ರೆ ಈಗಾಗಲೇ KPME ಆಕ್ಟ್ ನಲ್ಲಿ ಸಾಕಷ್ಟೊಂದು ಪರಿಶೀಲನೆಯನ್ನ ಮಾಡಿಕೊಂಡು ಅಧಿಕಾರಿಗಳು ಬರ್ತಾ ಇದ್ರು. ಅದೇ ರೀತಿ ಏನು 2-3 ದಿನಗಳ ಹಿಂದೆ ಈ ಒಂದು ಹಾಸ್ಪಿಟ್ಲಿಗೆ ಏನು ತಿರುಮಶೆಟ್ಟಳ್ಳಿ ಬಳಿ ಇರ್ತಕ್ಕಂಥ SPG ಅಂತಕ್ಕಂಥ ಒಂದು ನರ್ಸಿಂಗ್ ಹೋಮ್ ರೀತಿ ಇರ್ತಕ್ಕಂಥ ಹಾಸ್ಪಿಟ್ಲಿಗೆ ಬಂದಿದ್ರು. ಇಲ್ಲಿ ದಾಖಲೆಗಳ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಒಂದು ಸ್ಕ್ಯಾನಿಂಗ್ ಮಿಷಿನ್ ಇವರ ಅಧಿಕಾರಿಗಳ ಕಣ್ಣಿಗೆ ಬೀಳುತ್ತೆ. ಆ ಸ್ಕ್ಯಾನಿಂಗ್ ಮಿಷನ್ ಏನಂದ್ರೆ ಒಂದು ರೀತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗಬಹುದಾದಂತ ಸ್ಕ್ಯಾನಿಂಗ್ ಮಿಷನ್ ಅದಾಗಿರುತ್ತೆ. ಜೊತೆಗೆ ಅದನ್ನ ಯಾವುದೇ ಒಂದು ಸ್ಕ್ಯಾನಿಂಗ್ ಮಿಷಿನ್ ಅನ್ನ ಆಸ್ಪತ್ರೆಯಲ್ಲಿ ಇಟ್ಕೋಬೇಕಾದ್ರೆ ಅದನ್ನ KPME ಆಕ್ಟ್ ಅಲ್ಲಿ ಅದನ್ನ ರಿಜಿಸ್ಟರ್ ಸಹ ಮಾಡಿರ್ಬೇಕಂತೆ. ಆದ್ರೆ ಇಲ್ಲಿ ಏನು ಅಕ್ರಮವಾಗಿ ಅದನ್ನ ರಿಜಿಸ್ಟರ್ ಸಹ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಅಧಿಕಾರಿಗಳ ಮೇಲೊಳಗೆ ಮೊದಲಿಗೆ ಒಂದು ಸಂಶಯ ಬಂದಿದ್ದು. ಆ ಸಂಶಯದ ಆಧಾರದ ಮೇಲೆ ಅದನ್ನ ಸಾಕಷ್ಟು ತೀವ್ರವಾಗಿ ತನಿಖೆಯನ್ನು ನಡೆಸಿದಾಗ ಎಲ್ಲೋ ಒಂದು ರೀತಿ ಇಲ್ಲಿ ಭ್ರೂಣ ಹತ್ಯೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಬರುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಬಂದು ದಾಳಿ ಮಾಡಿದಾಗ ರೆಡ್ ಹ್ಯಾಂಡ್ ಆಗಿ ಏನೋ ಒಂದು 5 ತಿಂಗಳ ಒಂದು ಗರ್ಭಿಣಿಗೆ ಒಂದು ಗರ್ಭಪಾತ ಮಾಡಿರ್ತಕ್ಕಂಥ ಸಹ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಮತ್ತೆ ಈ ನಿಟ್ಟಿನಲ್ಲಿ ನವೀನ್ ಮಾತನಾಡ್ತೀನಿ ನಿಮ್ ಜೊತೆಗೆ. ಇದು ನಾವು ಪ್ರತಿನಿಧಿ ನವೀನ್ ಹೇಳ್ತಾ ಇದ್ರಲ್ಲ, ಈ ದಾಖಲೆಗಳ ಪರಿಶೀಲನೆ ಮಾಡುವಂತ ಆಮೇಲೆ ಬಹಳಷ್ಟು ಹಾಸ್ಪಿಟಲ್ಗಳ ಮೇಲೆ ಈ ರೀತಿಯಾಗಿ ಈಗ ಕಣ್ಣಿಡ್ಲಾಗಿದೆ. ಯಾಕಂದ್ರೆ ಇದು ಸರ್ಕಾರಕ್ಕೂ ಮುಜುಗರ ತರಿಸಿರುವಂತಹ ಸಂಗತಿ. ಹಾಗಂತ ಈ ಸರ್ಕಾರ ಟೈಮಲ್ಲೆಲ್ಲ ಇದು ಬಹಳ ವರ್ಷಗಳಿಂದ ಈ ದಂಧೆ ನಡ್ಕೊಂಡು ಬಂದಿದೆ ಅನ್ನುವಂಥದ್ದು ಈಗ ಗೊತ್ತಾಗಿರೋ ಸಂಗತಿ. ಸಾವಿರಾರು ಭ್ರೂಣಗಳನ್ನ ಹೀಗೆ ಪತ್ತೆ ಮಾಡೋದು, ಅದಾದ ನಂತರದಲ್ಲಿ ಅವುಗಳನ್ನ ಗರ್ಭಪಾತ ಮಾಡುವಂತ ಪ್ರಕ್ರಿಯೆ ನಿರಂತರವಾಗಿ ನಡ್ಕೊಂಡು ಬಂದಿದೆ ರಾಜ್ಯದಲ್ಲಿ. ಇದು ಅಧಿಕಾರಿಗಳಿಗೆ ಗೊತ್ತಿಲ್ಲದಿತ್ತು ಇದು ಹೆಂಗೆ ಆಗ್ತಾ ಇದೆ ಅನ್ನುವಂಥದ್ದು ಅವ್ರ ಮೇಲೇನೆ ಗುಮಾನಿ ಹುಟ್ಟಿರೋದಕ್ಕೂ ಕೂಡ ಕಾರಣ ಆಗಿರುವಂತ ಸಂಗತಿ. ಹೀಗಾಗಿನೇ ಇದೀಗ ಮೈ ಚಳಿ ಬಿಟ್ಟು ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲೇ ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ತಪ್ಪು, ಇದು 100ಕ್ಕೆ 100 ತಪ್ಪು. ಅದರಲ್ಲೂ ಹೆಣ್ಣು ಭ್ರೂಣ ಅನ್ನುವಂಥ ಕಾರಣಕ್ಕಾಗಿನೇ ಈ ರೀತಿಯಾದಂಥ ಪತ್ತೆ ಮಾಡಿ ಹತ್ಯೆ ಮಾಡುವಂಥ ತಪ್ಪು. ಇಷ್ಟೆಲ್ಲ ಆಗ್ತಾ ಇರೋ ಸಂದರ್ಭದಲ್ಲೂ ಹಿಂಗೆ ಮಾಡ್ಕೊಂಡು ಆಡ್ತಾ ಇದ್ದಾರೆ. ಅದೆಷ್ಟು ಧೈರ್ಯ ಇರ್ಬೋದು ಇವರಿಗೆ? ನಮ್ಮ ಜೊತೆಗೆ DHO ಸುನೀಲ್ ಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ಸುನೀಲ್ ಕುಮಾರ್ ಅವರೇ, ನಿಮ್ಗೆ ಹಾಸ್ಪಿಟಲ್ ಮೇಲೆ ಅನುಮಾನ ಬಂದಿದ್ದು ಹೇಗೆ? ಆಮೇಲೆ ಇವತ್ತು ಏನಾಯ್ತು ನಮ್ಗೆ ವಿವರಿಸಬಹುದಾ?
ಸರ್ ಈಗ ಒಂದು ವಾರದಿಂದ ನಾವು ಒಂದು ಆಕ್ಷನ್ ಪ್ಲಾನ್ ಮಾಡ್ಕೊಂಡು ಇಡೀ ಜಿಲ್ಲೆಯಾದ್ಯಂತ ಶೋಧನೆ ಮಾಡಬೇಕು ಅಂತ THOಸ್ಗಾಗಲಿ ನಮ್ಮ ಆಫೀಸರ್ಸ್ಗಾಗಲಿ ನಮ್ಮ ಜಿಲ್ಲಾಧಿಕಾರಿಗಳನ್ನ ಇದು ಅಪ್ರೋಪ್ರಿಯೇಟ್ ಅಥಾರಿಟಿನಲ್ಲಿ ಸಭೆ ಮಾಡಿ ಹಾ ಹಾ ಸ್ವಲ್ಪ ಅಲರ್ಟ್ ಇರಬೇಕು, ಆಕ್ಷನ್ ಮಾಡಬೇಕು ಅಂತ ನಾವು ಇದು ಮಾಡಿದ್ರಿ ಸರ್. ಓಕೆ ಹಾಗಾಗಿ ಇದನ್ನು ನಮ್ಗೆ ಅನ್ನ ತರ ಇದ್ರೊಂದು ಮಿಷಿನ್ ಇದೆ ಇಲ್ಲಿ ಅಲ್ಟ್ರಾಸೌಂಡ್ ಅಂತ ಗೊತ್ತಾಯ್ತು. ಹಾ ಹಾ ಅದರಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಂದ ಅಪ್ರೋಪ್ರಿಯೇಟ್ ಅಥಾರಿಟಿ ಅವರಾಗಿರ್ತಾರೆ. ಹಾ ಹಾ ಹಾಗಾಗಿ ಅವರಿಂದ ನಾವು ಡೆಲಿಗೇಟ್ ಮಾಡಿಕೊಂಡು ಇದನ್ನ ಪ್ರಕರಣ ದಾಖಲು ಮಾಡಬೇಕು ಅಂತ ಹೋದಾಗ ಓಟಿನಲ್ಲಿ ಶಿಶು ಏನಿದೆ ಭ್ರೂಣ ಹತ್ಯೆ ಹಾ 16 to 20 ವೀಕ್ಸ್ ಅಂತ ನಮ್ಮ ಏನು ತಜ್ಞ ಇದು ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಷನ್ DMHC ಆ ಮಹಿಳೆ ಅಂದ್ರೆ ಯಾರು ಗರ್ಭಪಾತ ಮಾಡಿಸ್ಕೊಂಡ್ರಲ್ಲ ಅವರು ಈಗ ತಗ್ಲಾಕೊಂಡ್ಯಾರ ಅನ್ಸುತ್ತಲ್ವಾ ಸುನಿಲ್ ಕುಮಾರ್ ಅವ್ರೆ? ಇಲ್ಲ, ಗರ್ಭಪಾತ ಮಾಡ್ಕೊಂಡಿರೋರು ತಗ್ಲಾಕಿಲ್ಲ ಸರ್. ಇಲ್ಲಿ ಹಾ ಏನಾಗಿದೆ, ಓಟಿನಲ್ಲಿ ಈ ಗಾರ್ಬೇಜ್ ಬಿನ್ ಬರುತ್ತಲ್ಲ, ಗಾರ್ಬೇಜ್ ಬಿನ್ ನಲ್ಲಿ ಬ್ಲಾಕ್ ಕವರ್ ನಲ್ಲಿ ಹಾ ಈ ಫೀಟಸ್ ಪತ್ತೆ ಆಗಿದೆ. ಓಕೆ ಸೊ ಇಲ್ಲಿ ಯಾರು ಮಾಹಿತಿ ಕೊಡ್ತಾ ಇಲ್ಲ, ಸಿಬ್ಬಂದಿಗಳು ಕವರ್ ಮಾಡ್ಕೊಂತ ಇದಾರೆ, ಹೇಳ್ತಾ ಇಲ್ಲ. ಹಾ ಹಾ ಸೊ ಆ ಡಾಕ್ಟರ್ ಯಾರಿದ್ದಾರೆ, ಡಾಕ್ಟರ್ ಶ್ರೀನಿವಾಸ್ ಅಂತ, ಅವರು ಅನ್ರೀಚಬಲ್ ಆಗಿದ್ದಾರೆ, ಅವ್ರ ಸ್ಟಾಫ್ಗೆ ಸಿಗ್ತಾ ಇಲ್ಲ. ಓಕೆ ಹಾಗಾಗಿ ಹೆಚ್ಚಿನ ಇದಕ್ಕೆ ನಾವು ಪೊಲೀಸ್ ಅವ್ರ ಸಹಕಾರ ತಗೊಂಡಿದ್ದೀರಿ. ನಮ್ಮ SP ಅವ್ರಿಗೂ ಕೂಡಲೇ ಫೋನ್ ಮಾಡಿದಾಗ ಮಲ್ಲಿಕಾರ್ಜುನ್ ಬಾನ್ಲೋದಂಡೆ ಅವರು ಕೂಡ ಸಪೋರ್ಟ್ ಮಾಡಿ ಇನ್ಸ್ಪೆಕ್ಟರ್ ಕಳಿಸಿ ಇದು ಮಾಡಿದ್ದಾರೆ ಸರ್. ಇಟ್ಸ್ ಎ ಟೀಮ್ ವರ್ಕ್ ಸರ್. ಓಕೆ 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 ಥ್ಯಾಂಕ್ ಯು ಸುನಿಲ್ ಕುಮಾರ್ ಅವ್ರೆ, ಥ್ಯಾಂಕ್ ಯು.